ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಹಾಗೂ ತುಂಬ ಟೇಸ್ಟಿಯಾಗಿ ರವಾ ಲಡ್ಡುನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ತಿಂಗಳಿಟ್ಟರೂ ಕೂಡ ರವಾ ಲಡ್ಡು ಹಾಳಾಗೋದಿಲ್ಲ. ಆ ರೀತಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ ರವಾ ಲಡ್ಡು ಮಾಡೋದಕ್ಕೆ 1 kg ರವೆನ ತಗೊಂಡಿದ್ದೀನಿ. ಚಿರೋಟಿ ರವೆ, ರವೆ ಉಂಡೆ ರವೆ ಅಂತ ಕೇಳಿದ್ರು ಕೂಡ ಯಾವುದೇ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆ 1 kg ರವೆಗೆ 3/4 kgಯಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ತೊಗೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಜಾಸ್ತಿ ತೊಗೊಳ್ಳಿ. ಹಾಗೆ 1 ಬೌಲಷ್ಟು ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಶುಂಠಿ ಪುಡಿ ತೊಗೊಂಡಿದ್ದೀನಿ. ಹಾಗೆ 3/4 ಬೌಲಷ್ಟು ದ್ರಾಕ್ಷಿ, ಬಾದಾಮಿ ಮತ್ತು ಡಾಲ್ಡಾ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ರವೆ ಉಂಡೆ ಮಾಡೋದಕ್ಕೆ ಒಂದು ಅಗಲವಾಗಿರುವಂಥ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಯಾಕಂದರೆ 1 kg ರವೆ ಉಂಡೆ ಮಾಡೋದಕ್ಕೆ ನನಗೆ ಈ ರೀತಿ ಒಂದು ದೊಡ್ಡ ಪಾತ್ರೆ ಬೇಕಾಗುತ್ತೆ. ಇದಕ್ಕೆ ನಾನಿವಾಗ ಡಾಲ್ಡಾ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಡಾಲ್ಡಾನಾದರೂ ಹಾಕ್ಕೋಬೋದು, ಅಥವಾ ಅಡುಗೆ ಎಣ್ಣೆ ಹಾಕ್ಕೋಬೋದು, ಅಥವಾ ತುಪ್ಪವನ್ನಾದರೂ ಸೇರಿಸ್ಕೋಬೋದು. ಯಾವ್ದು ಹಾಕ್ಕೊಂಡ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 3/4 ಬೌಲಷ್ಟು ದ್ರಾಕ್ಷಿ ತೊಗೊಂಡಿದ್ನಲ್ಲ, ಆ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಹಾಕ್ಬಿಟ್ಟು ಚೆನ್ನಾಗಿ ಡಾಲ್ಡಾದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಹಾಗೆ ದ್ರಾಕ್ಷಿ ಒಂಬಣ್ಣಕ್ಕೆ ತಿರುಗಿ ದಪ್ಪ ಆಗಬೇಕು, ಆ ರೀತಿ ಚೆನ್ನಾಗಿ ಡಾಲ್ಡಾದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕೈ ಬಿಡದೇ ಇರೋ ರೀತಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ದ್ರಾಕ್ಷಿ ಎಲ್ಲ ಸೀದೋಗ್ಬಿಡುತ್ತೆ ಅಂತ. ನೋಡಿ, ಇವಾಗ ಚೆನ್ನಾಗಿ ದ್ರಾಕ್ಷಿ ಫ್ರೈ ಆಗಿದೆ, ದಪ್ಪ ದಪ್ಪ ಆಗಿದೆ, ಈ ರೀತಿ ಆಗಬೇಕು. ಇವಾಗ ಒಂದು ಪ್ಲೇಟ್ಗೆ ನೀಟಾಗಿ ಎತ್ತಿಡ್ಕೋಬೇಕು. ನೋಡಿ, ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲೇ ಡಾಲ್ಡಾನ ಹುರ್ಕೊಳ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ಒಂದು ತವಾದಲ್ಲಿ ಬೇಕಾದರೆ ಹುರ್ಕೋಬೋದು. ನೋಡಿ, ನಾನಿವಾಗ ರವೆನ ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇರೆ ಪಾತ್ರೆ ಅಥವಾ ತವದಲ್ಲಿ ಹುರ್ಕೋಬೋದು, ಅಥವಾ ನೀವು ಸ್ವಲ್ಪ ಕೂಡ ಹುರ್ಕೋಬೋದು. ರವೆ ಸೀದೋಗಬಾರ್ದು, ಆ ರೀತಿ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಒಳ್ಳೆ ಘಮ ಬರಬೇಕು, ಆ ರೀತಿ ಹುರಿಬೇಕು ರವೆನ. ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ರವೆ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ. ರವೆ ಉಂಡೆ ಬೇಗ ಹಾಳಾಗೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಹುರಿಬೇಕು, ಕೈ ಬಿಡದೇ ಇರೋ ರೀತಿ ತಿರುಗಿಸ್ತಾ ಇರಬೇಕು. ಇವಾಗ ನಾನು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೊಬ್ಬರಿನ ಸಪ್ರೇಟಾಗಿ ಆದ್ರೂ ಚೆನ್ನಾಗಿ ಬಿಸಿ ಮಾಡ್ಕೋಬೋದು, ಅಥವಾ ಹಸಿ ಕೊಬ್ಬರಿನ ರವೆಲಿ ಹಾಕಿ ಕೂಡ ಬಿಸಿ ಮಾಡ್ಕೋಬೋದು. ಎರಡೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ರವೆನ ತುಂಬ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು. ನೋಡಿ, ರವೆ ಚೆನ್ನಾಗಿ ಹುರಿದಿದೆ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ರವೆನ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ದೊಡ್ಡದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ಗೆ ರವೆನ ಹಾಕ್ಬಿಟ್ಟು ಎತ್ತಿಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಶುಂಠಿ ಮತ್ತು ಏಲಕ್ಕಿ ಪುಡಿ ಇಟ್ಕೊಂಡಿದ್ನಲ್ಲ, ಅದನ್ನು ರವೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅಗಲವಾಗಿರೋ ತಟ್ಟೆನೇ ತೊಗೋಬೇಕು, ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ 3/4 kgಯಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಾನು. ಅದಕ್ಕೆ 1/4 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಕಡಿಮೆನೇ ಹಾಕ್ಕೋಬೇಕು. ಸಕ್ಕರೆ ನೀಟಾಗಿ ಕರಗುತ್ತೆ, ಹಾಗೆ ಪಾಕ ಬರೋದಕ್ಕೂ ಈಸಿ ಆಗುತ್ತೆ. ನಾವು ಯಾವಾಗಲೂ ಕಡಿಮೆ ಊರಿನಲ್ಲಿನೇ ಸಕ್ಕರೆ ಪಾಕ ಬರೆಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಕ್ಕರೆ, ಈ ರೀತಿ ಕುದಿಬೇಕು. ಹಾಗೆ ಒಂದು ಸೌಟ್ ತಗೊಂಡು ನಾವು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಸಕ್ಕರೆ ಪಾಕ ಗಟ್ಟಿ ಆಗೋದಿಲ್ಲ, ಒಂದೆಳೆ ಪಾಕ ಬಂದ್ರೇ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ರವೆ ಉಂಡೆ. ಈ ರೀತಿ ತಿರುಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ಒಂದೆಳೆ ಪಾಕ ಬಂದಿದೆ. ಈ ರೀತಿ ಅದು ಬಂದರೆ ಸಾಕು, ರವೆ ಉಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಸಕ್ಕರೆ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಒಂದು ತಟ್ಟೆಗೆ ರವೆನ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಕೂಡ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಪಾತ್ರೆಗೆ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. 1 kgದು ಉಂಡೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಯಾರಾದರೂ ಹೆಲ್ಪು ಇದ್ದರೆ ಈಸಿ ಆಗುತ್ತೆ ಅಂತ ಅಮ್ಮ ಮಾಡ್ತಾಯಿದ್ದಾರೆ. ನಾನಿವಾಗ ರವೆನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಕೈ ಬಿಡದೇ ಇರೋ ರೀತಿ ನೀಟಾಗಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಇಲ್ಲ ಗಂಟು ಥರ ಆಗಿಬಿಡುತ್ತೆ.
ಉಂಡೆ ಕಟ್ಟೋದಕ್ಕೆ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸಿದ್ರೆ ಸಾಕು. ಉಂಡೆ ಕಟ್ಟೋ ಅದಕ್ಕೆ ಚೆನ್ನಾಗಿ ಬರುತ್ತೆ ರವೆ ಕೂಡ. ನೋಡಿ ಫ್ರೆಂಡ್ಸ್, ನಾವಿವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಇರುತ್ತೆ, ಆವಾಗಲೇ ಕಟ್ಕೋಬೇಕು. ಆರಿದ ಮೇಲೆ ಕಟ್ಟೋದಕ್ಕೆ ಬರೋದಿಲ್ಲ. ಅದು ನೀಟಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಉಂಡೆಗಳನ್ನೂ ಒಂದೇ ಸೈಜಲ್ಲಿ ಕಟ್ಟಿಟ್ಕೊಳ್ತಾ ಇದ್ದೀವಿ. ನೋಡಿ, ಫೈನಲಿ ರವಾ ಲಡ್ಡು ರೆಡಿ ಆಯಿತು ಫ್ರೆಂಡ್. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ.